ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ. ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮಾವು, ಗೋಡಂಬೆ, 1 ಎಕರೆ ಕಬ್ಬು ಸುಟ್ಟು ಕರಕಲು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕುಣಕಿಕೊಪ್ಪ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ ನಾಮದೇವ ನಾಗಪ್ಪ ಗುಲ್ಲೆಳ್ಕರ್ ಎಂಬುವರು ಹೊಲದ ಟ್ರಾನ್ಸ್ಫಾರಂನಿಂದ ವಿದ್ಯುತ್ ಕಿಡಿ ಬಿದ್ದ ಪರಿಣಾಮ ಬೆಂಕಿ ಹೊತ್ತಿಕೊಂಡು 1 ಎಕರೆಯಲ್ಲಿದ್ದ ಕಬ್ಬು, ಮಾವು, ಗೋಡಂಬಿ ಸುಟ್ಟು ಕರಕಲಾಗಿದೆ. ಸುದ್ದಿ ತಿಳಿದ ತಕ್ಷಣ ಕಿತ್ತೂರಿನ ಅಗ್ನಿಶಾಮಕ ತಂಡ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ತಲುಪಿ ಬೆಂಕಿ ಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ತಾಲೂಕಿನಲ್ಲಿ ಬೇಸ್ಗೆಮ್ನಿಂದಾಗಿ ಹಲವು ಅವಘಡ ಸಂಭವಿಸುತ್ತಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ನಾಗಪ್ಪ ಡುಮ್ನಳ್ಳಿ, KS ನ್ಯೂಸ್ 24x7. ಎಲ್ಲಿ ಬೆಂಕಿ ಎಷ್ಟು ಗಂಟೆಗೆ ಹತ್ತಿದ್ರಿ? ಅದು 3 ಗಂಟೆಗೆ. 3 ಗಂಟೆಗೆ ಹತ್ತಿದ್ರಿ. ಹೆಂಗೈತ್ರಿ ಅದು ಬೆಂಕಿ? ಟಿಸಿ ಬಸ್ಟ್ ಆಗಿ TC ವೈರ್ ಕೇಬಲ್ ಕಟ್ಟಾಗಿ ಬಿದ್ದೈತೇನು ರೀ? ಹಾಂ ಹಾಂ ಹಾಂ. ಏನೇನು ಹಾನಿ ಆಗೈತ್ರಿ? ಅದು ಏನೇನು ಸುಟ್ಟೈತಿ? ಕಬ್ಬು ಸುಟ್ಟೈತಿ, ಗೋಡಂಬಿ ಗಿಡ, ಮೈನ್ ಗಿಡ ಹಾಂ ಎಲ್ಲ ಸುಟ್ಟೋಗೈತಿ. ಎಲ್ಲ ಸುಟ್ಟೋಗಿದ್ರಿ. ಹಾಂ ಹಾಂ ಹಾಂ. ಓಕೆ, ಇದಕ್ಕೆ ನೇರ ಹೊಣೆ ಹೆಸ್ಕಾಂ ಅಧಿಕಾರಿಗಳಂತ ಹೇಳ್ತಾರೆ. ಹ್ಞೂ ಹ್ಞೂ. ನಿಮ್ಮ ಹೆಸರು ರೀ? ಎಷ್ಟು ಎಕರೆ ಹೊಲ ಐತ್ರಿ ಇಲ್ಲಿ? ಇಲ್ಲೇ ನಮ್ಮ 1 ಎಕರೆ ಐತ್ರಿ. ನಮ್ಮ ಅಣ್ಣಂದು 4 ಎಕರೆ ಇದಾವೆ ರೀ. ಅವ್ರದ್ದು 4 ಎಕರೆ. ಎಲ್ಲರಿಗೆ 1 ಎಕರೆ ಐತ್ರಿ. ಹಾಂ, ಈಗ ಸುಟ್ಟಿದ್ದು ಎಷ್ಟು ಎಕರೆ ರೀ? ಸುಟ್ಟಿದ್ದು 1 ಎಕರೆ. ಸುಟ್ಟಿದ್ದು 1 ಎಕರೆ. ಹ್ಞೂ ಹ್ಞೂ ಹ್ಞೂ. ಅಂದಾಜು ಎಷ್ಟು